ಅಭಿವೃದ್ಧಿ ಹೆಸರಲ್ಲಿ ಇತಿಹಾಸ ಪ್ರಸಿದ್ಧ ಮರಗಳ ಬಲಿ, ನೆರಳು ಕಡಿದುಕೊಂಡ ಸಾರ್ವಜನಿಕರು, ರಸ್ತೆ ನೆಪದಲ್ಲಿ ಮರಗಳ ಮಾರಣ ಹೋಮ. ಹೌದು, ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಪರಿಸರದ ನಾಶದ ಕೃತ್ಯ ಬೆಳಕಿಗೆ ಬಂದಿದೆ. ತಾಲೂಕಿನ ಹೃದಯ ಭಾಗವಾಗಿರುವ ನಗರಸಭೆ ಎದುರು ರಸ್ತೆ ಕಾಮಗಾರಿ ನೆಪದಲ್ಲಿ 100 ವರ್ಷ ಹಳೆಯ ಹೆಮ್ಮರಗಳನ್ನು ಕ್ರೂರವಾಗಿ ಕಡಿದು ಹಾಕಲಾಗುತ್ತಿದೆ. ಅರಣ್ಯ ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿ ಕೈಗೊಂಡಿರುವ ಈ ಕೃತ್ಯದ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಬಕವಿಯಿಂದ ಬನಹಟ್ಟಿಗೆ ಹೋಗುವ ಮುಖ್ಯ ರಸ್ತೆಯ ಪಕ್ಕದಲ್ಲಿರುವ ನಗರಸಭೆಯ ಮುಂಭಾಗದಲ್ಲಿ ಈ ಪರಿಸರ ವಿರೋಧಿ ಕೃತ್ಯ ನಡೆದಿದೆ. ಪ್ರತಿದಿನ ನಗರಸಭೆಗೆ ಬರುವ 100 ಜನರಿಗೆ ಹಾಗೂ ವಾಹನ ಸವಾರರಿಗೆ ದಶಕಗಳಿಂದ ನೆರಳು ನೀಡುತ್ತಿದ್ದ ಮರಗಳನ್ನು ನೆಲಸಮ ಮಾಡಲಾಗಿದೆ. ನಿಯಮದ ಪ್ರಕಾರ ಒಂದು ಮರ ಕಡಿದರೆ ಮತ್ತೊಂದು ಸಸಿ ನೆಡಬೇಕು. ಆದರೆ ಇಲ್ಲಿ ಯಾವುದೇ ಪರ್ಯಾಯ ಗಿಡ ನೆಡದೆ ಕೇವಲ ಮರಗಳನ್ನು ನಾಶ ಮಾಡಲಾಗಿದೆ. ಇವತ್ತು ಜೂನ್ 5 ವಿಶ್ವ ಪರಿಸರ ದಿನಾಚರಣೆ. ಇವತ್ತೇ ನಡೆದಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಮತ್ತಷ್ಟು ಗುರಿಯಾಗಿದೆ. ಇನ್ನು ಸ್ಥಳೀಯ ನಿವಾಸಿಗಳು, ಪರಿಸರ ಪ್ರೇಮಿಗಳಿಗೆ, ನಗರಸಭೆಗೆ ಬರುವ ಬಡ ಜನರಿಗೆ ಕುಳಿತುಕೊಳ್ಳಲು ಈ ಮರಗಳೇ ದೊಡ್ಡ ಆಸರೆಯಾಗಿದ್ದವು. ರಸ್ತೆ ಮಾಡುವ ನೆಪದಲ್ಲಿ ಇತಿಹಾಸ ಪ್ರಸಿದ್ಧ ಮರಗಳನ್ನು ಕತ್ತರಿಸಿದ್ದಾರೆ. ಆದರೆ ಕಾನೂನಿನ ಪ್ರಕಾರ ಇವರು ಎಲ್ಲಿಯೂ ಹೊಸದಾಗಿ ಸಸಿಗಳನ್ನು ನೆಟ್ಟಿಲ್ಲ. ಪರಿಸರ ದಿನದಂದೇ ಇಂತಹ ಕೆಲಸ ಮಾಡಿರುವುದು ನಿಜಕ್ಕೂ ಖಂಡನೀಯ. ಅಭಿವೃದ್ಧಿಯ ಹೆಸರಿನಲ್ಲಿ ಇತಿಹಾಸ ಪ್ರಸಿದ್ಧ ನೆರಳಿನ ಆಸರೆಯನ್ನು ಕಸಿದುಕೊಂಡಿರುವ ಅಧಿಕಾರಿಗಳು ಇನ್ಮುಂದೆಯಾದರೂ ಇಲ್ಲಿ ಹೊಸ ಸಸಿಗಳನ್ನು ನೆಟ್ಟು ಪರಿಸರ ಕಾಪಾಡುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ವರದಿ ಸಂತೋಷ್ ಪ್ರಕಾಶ್ ಹೊಸಮನಿ, ಪರ್ವಾ ನ್ಯೂಸ್, ರಬಕವಿ ಬನಹಟ್ಟಿ.